ಐ ಫ್ಯಾಮಿಲಿ ಇವತ್ತು ಲಂಚ್ ಬಾಕ್ಸ್ ಸೀರೀಸ್ ಅಲ್ಲಿ ನಾನು ನಿಮ್ ಜೊತೆ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊಂತಾ ಇದ್ದೀನಿ. ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂತೀರಾ, ಅಷ್ಟು ಸಖತ್ತಾಗಿರತ್ತೆ. ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಕರ್ಬೇವಿನ ಸೊಪ್ಪು, ಕಸ್ತೂರಿ ಮೆಥಿ ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕಟ್ ಮಾಡಿ ಇಟ್ಟಿರೋ ಪುದೀನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಆನಿಯನ್ ಹಾಕಿ ಚೆನ್ನಾಗಿ ಆನಿಯನ್ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಂಡು ಆಮೇಲೆ ಇಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ. ನಿಮ್ಗೆ ಅವರೆಕಾಯಿ ಯಾವ ಕಾಳು ಇಷ್ಟ ಆಗುತ್ತೋ ಅದನ್ನ ಕೂಡ ಹಾಕೋಬಹುದು. ಅದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಇವಾಗ ಒಂದು ಬಾಣ್ಲಿಗೆ ನಾನಿಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ, ಲವಂಗ ಮತ್ತೆ ಅನಾನಸ್ ಹೂವ ಒಂದು ಮತ್ತೆ ಏಲಕ್ಕಿ, ಸ್ವಲ್ಪ ಧನಿಯಾ ಹಾಕೊಂಡಿದೀನಿ. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಕೂಡ ಹಾಕೋಬಹುದು. ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಕಾಯಿ ತುರಿ ನೀವು ಒಣಗಿದ್ದಾದ್ರೂ ಹಾಕೋಬಹುದು, ಹಸಿದ್ನ ಈ ತರ ತುರ್ದ್ಬಿಟ್ಟು ಹಾಕೊಂಡು ಆ ಕಾಯಿ ತುರಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆರಕ್ ಬಿಟ್ಬಿಟ್ಟು ಆಮೇಲೆ ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಎಲ್ಲ ರೆಡಿ ಆದ್ಮೇಲೆ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರತ್ತೆ. ಅದರಲ್ಲಿ ಈ ಪೇಸ್ಟ್ ನ ಹಾಕೊಂಡು ಆ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಸಾಲಾ ವಾಸನೆ ಹೋಗೋವರೆಗೂ ಇನ್ನೊಂದ್ಸಲಿ ಫ್ರೈ ಮಾಡ್ಬಿಡೋಣ. ಅದಾದ್ಮೇಲೆ ಸ್ವಲ್ಪ ಟೊಮೆಟೊ ಬಾತಿಗೆ ಟೊಮೆಟೊ ಇಲ್ಲ ಅಂದ್ರೆ ಹೇಗೆ, ಟೊಮೆಟೊನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಂಡು ಇವಾಗ ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸೊ ಹಾಗಾಗಿ 2 ಗ್ಲಾಸ್ ನೀರ್ ಹಾಕೊಂತಾ ಇದ್ದೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಮೆತ್ತಗಿದ್ರೇನೆ ಇಷ್ಟ, ಹಾಗಾಗಿ. ಅಂಡ್ ಇವಾಗೆಲ್ಲ ಹಾಕೊಂಡು ಚೆನ್ನಾಗಿ ಕುದಿಬೇಕಾರೆ ಅಕ್ಕಿನ ಹಾಕೊಂತಾ ಇದ್ದೀನಿ. ಅದನ್ನ ಚೆನ್ನಾಗಿ ಒಂದು ಸ್ಲೈಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಲೈಟ್ ಆಗಿ ಮೇಲ್ಗಡೆ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಕುಕ್ಕರ್ನ ಮುಚ್ಚಿಬಿಡಿ. ಜಸ್ಟ್ 2 ವಿಷಲ್ ಬಂದ್ರೆ ಸಾಕು, ತುಂಬಾ ಟೇಸ್ಟಿ ಆಗಿರೋ ಟೊಮೆಟೊ ಬಾತ್ ರೆಸಿಪಿ ರೆಡಿ ಆಗ್ಬಿಡತ್ತೆ. ಈ ತರ ಒಂದ್ಸಲಿ ಟ್ರೈ ಮಾಡಿದ್ರೆ ನೀವಂತೂ ನಿಜವಾಗ್ಲೂ ಪದೇ ಪದೇ ಮಾಡಿ ತಿಂತೀರೋ, ಅಷ್ಟು ಸಕ್ಕತ್ತಾಗಿರುತ್ತೆ. ಅಂಡ್ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನೀವು ಕರ್ಡ್ ಕೊಟ್ಟು ಕಳ್ಸಿ, ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.